ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಸರ್ಕಾರ ತಿದ್ದುಪಡಿ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಹಾಗೆ ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕುವಂಥ ನಿಟ್ಟಿನಲ್ಲಿ ಹೊಸ ಕಾನೂನನ್ನು ತರಲಿಕ್ಕೆ ಸರ್ಕಾರ ಮುಂದಾಗಿದೆ. ಇದನ್ನು ವಿರೋಧಿಸಿ ಇವತ್ತು ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ವಿಶ್ವ ಹಿಂದೂ ಪರಿಷತ್ತಿನ ಮುಖಂಡರಾದಂತಹ ಸುರೇಶ್ ಅವರಿದ್ದಾರೆ. ಅವ್ರನ್ನ ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಸರ್ಕಾರ ಈಗ ಎರಡು ವಿಚಾರಗಳನ್ನು ಕೈಗೆತ್ತಿಕೊಂಡಿರುವುದು. ಒಂದು, ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ತಿದ್ದುಪಡಿ ಮಾಡುವಂಥದ್ದು, ಮತ್ತು ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕುವಂಥ ನಿಟ್ಟಿನಲ್ಲಿ ಹೊಸ ಮಸೂದೆ ಅಥವಾ ಹೊಸ ಬಿಲ್ಲನ್ನು ಪಾಸ್ ಮಾಡಲಿಕ್ಕೆ ಸರ್ಕಾರ ಚಿಂತನೆ ಮಾಡಿದೆ. ಈ ಎರಡನ್ನೂ ಕೂಡ ನೀವು ಖಂಡಿಸ್ತಾ ಇದ್ದೀರಾ, ಪ್ರತಿಭಟನೆ ಮಾಡ್ತಿದ್ದೀರಿ. ಸರ್ಕಾರಕ್ಕೆ ಏನು ಹೇಳ್ತೀರಿ? ಗೋಹತ್ಯೆ ನಿಷೇಧ ಕಾನೂನು ತಿದ್ದುಪಡಿ ಅಂತ ಹೇಳಿದ್ರೆ, ಮೊದಲು ಏನಿತ್ತು ಅಂತ ಹೇಳಿದ್ರೆ, ಈಗ ಇರ್ತಕ್ಕಂಥ ಒಂದು ಕಾನೂನಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಯಾರು ಅಕ್ರಮವಾಗಿ ಗೋ ಸಾಗಾಟವನ್ನು ಮಾಡ್ತಾರೆ ವಾಹನ ಮಾಲೀಕರು, ಆ ವಾಹನ ಮಾಲೀಕರು ಆ ವಾಹನದ ಬೆಲೆ ಏನಿದೆ, ಮೌಲ್ಯ ಏನಿದೆ, ಆ ಮೌಲ್ಯದ ಒಂದು ದುಡ್ಡನ್ನು ಸುಮಾರು 5 ಲಕ್ಷ 10 ಲಕ್ಷ ಇದ್ದರೆ ಆ ವೆಹಿಕಲ್ನ ಒಂದು ಬೆಲೆ, ಅದರ ಒಂದು ಬ್ಯಾಂಕಿನ ಬಾಂಡನ್ನು ತೊಗೊಂಡು ಅದನ್ನು ಸರ್ಕಾರಕ್ಕೆ ಒಪ್ಪಿಸಿ ಬಿಡುಗಡೆ ಮಾಡ್ಕೋಬೇಕಾಗಿತ್ತು. ಈಗ ತಪ್ಪೊಪ್ಪಿಗೆ ಮಾಡಿದ್ರೆ ಸಾಕು ಅಂತ ಹೇಳಿದ್ದಾರೆ. ಇದರಿಂದ ಗೋ ಸಾಗಾಟ ಅತಿ ಹೆಚ್ಚಾಗುತ್ತೆ, ಗೋಹತ್ಯೆ ಹೆಚ್ಚು ಆಗುತ್ತೆ. ಗೋಹತ್ಯೆಗೆ ಅವರು ಅದನ್ನು ಬೆಂಬಲ ಕೊಡೋ ರೀತಿ ಸರ್ಕಾರ ಈ ಮಸೂದೆ ತಿದ್ದುಪಡಿಯನ್ನು ಮಾಡಬೇಕಂತೇಳಿ ನಿಶ್ಚಯ ಮಾಡಿದ್ದಾರೆ. ಅದರ ವಿರುದ್ಧ ನಾವು ರಾಜ್ಯಾದ್ಯಂತ ಸುಮಾರು 40 ಜಿಲ್ಲೆಗಳಲ್ಲಿ ಸುಮಾರು 1 ಲಕ್ಷಕ್ಕೂ ಅತಿ ಹೆಚ್ಚು ಕಾರ್ಯಕರ್ತರು ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಈಗಾಗಲೇ ಒಂದು ಸುದ್ದಿ ಬರ್ತಾ ಇದೆ, ಈ ಪ್ರತಿಭಟನೆ ಆದ ನಂತರ ಈ ತಿದ್ದುಪಡಿ ಮಸೂದೆಯನ್ನು ನಾವು ಈ ಒಂದು ಅಧಿವೇಶನದಲ್ಲಿ ಮಂಡಿಸೋದಿಲ್ಲ ಅಂಥೇಳಿ ಸರ್ಕಾರ ಹೇಳಿದೆ. ಅಂದರೆ ಸ್ವಲ್ಪ ಮಣಿದಿದೆ ನಮ್ಮ ಪ್ರತಿಭಟನೆಗೆ. ಎರಡನೇದು, ದ್ವೇಷ ಭಾಷಣ ಒಂದು ಮಸೂದೆ. ಅಂದರೆ ಯಾರಾದರೂ ಹಿಂದೂ ನಾಯಕರು, ಹಿಂದೂ ಸಮಾಜ ಸತ್ಯವನ್ನು ನುಡಿದ್ರೆ ಅದನ್ನು ದ್ವೇಷ ಭಾಷಣ ಅಂಥೇಳಿ ಅವರ ಮೇಲೆ ಮೊಕದ್ದಮೆಗಳನ್ನ ಹಾಕ್ಬೋದು, ಏನು ಬೇಕಾದರೂ ಮಾಡ್ಬೋದು. ಸರ್ಕಾರ ಸಂಪೂರ್ಣ ಅವರಿಗೆ ಅಧಿಕಾರ ಇದೆ. ಇದು ಮಾತಿನ ಸ್ವಾತಂತ್ರ್ಯದ ಹಕ್ಕಿಗೆ ವಿರೋಧ. ನಮ್ಮ ಸಂವಿಧಾನದಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಏನಂದರೆ ವಾಕ್ ಸ್ವಾತಂತ್ರ್ಯ. ಈಗ ಉದಾಹರಣೆಗೆ ಬಾಬರಿ ಮಸೀದಿಯನ್ನು ಬಾಬರ್ ಹೊಡೆದಾಕ್ದ ಅಂತ ಹೇಳಿದ್ರೆ ಅದು ದ್ವೇಷ ಭಾಷಣ ಅಂತ ಹೇಳ್ಬೋದು ಅವರು. ಈಗ ಯಾರೋ ಒಬ್ಬ ಮುಸಲ್ಮಾನ ಏನೋ ಅನ್ಯಾಯ ಮಾಡ್ತಾನೆ, ಇವನು ಅನ್ಯಾಯ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಇದು ದ್ವೇಷ ಭಾಷಣ ಅಂತ ಹೇಳ್ಬೋದು. ನಾವು ಈಗಾಗಲೇ ನೋಡಿದ್ದೀವಿ, DJ ಹಳ್ಳಿ, KG ಹಳ್ಳಿ ಅಲ್ಲೆಲ್ಲ ಯಾವ ರೀತಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಿದ್ರು, ಯಾವ ರೀತಿ ಪೊಲೀಸ್ ದಾಂಧಲೆ ಮಾಡಿದ್ರು, 16 ಜನ ಹತ್ಯೆ ಆಯಿತು, ಗಲಾಟೆ ಆಯಿತು. ಯಾರು ಅನ್ಯಾಯ ಮಾಡ್ತಾರೆ, ಯಾರು ಮೋಸ ಮಾಡ್ತಾರೆ, ಇವರು ಅನ್ಯಾಯ ಮಾಡ್ತಾ ಇದ್ದಾರೆ ಅಂದರೆ ಅಲ್ಪಸಂಖ್ಯಾತರ ಅನ್ನೋ ರಕ್ಷಣೆಯಿಂದ ದ್ವೇಷ ಭಾಷಣ ಅಂತ ಹೇಳ್ಬೋದು. ನೀವು ಯಾವುದೇ ಆಗೋ ತಪ್ಪನ್ನು ನೀವು ಖಂಡಿಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ ದ್ವೇಷ ಭಾಷಣದ ಒಂದು ಮಸೂದೆಯನ್ನು ವಾಪಸ್ ಪಡಿಬೇಕು. ವಾಕ್ ಸ್ವಾತಂತ್ರ್ಯಕ್ಕೆ ಒಂದು ಅನುವು ಮಾಡಿಕೊಡ್ಬೇಕಂತೇಳಿ ವಿಶ್ವ ಹಿಂದೂ ಪರಿಷತ್ತು ಇವತ್ತೆಲ್ಲ ಕಡೆ ಪ್ರತಿಭಟನೆ ಮಾಡ್ತಾಯಿದೆ ಮತ್ತು ಸರ್ಕಾರವನ್ನು ಒತ್ತಾಯ ಮಾಡುತ್ತೆ. ಓಕೆ, ಸರ್ಕಾರ ಇದಕ್ಕೆ ಮಣಿಲಿಲ್ಲ ಅಂತಂದರೆ ಮುಂದಿನ ನಿರ್ಧಾರ ಏನು ಅನ್ನುವಂಥದ್ದು? ಜಿಲ್ಲಾ ಮಟ್ಟದಲ್ಲಿ ಈಗ ಪ್ರತಿಭಟನೆ ಮಾಡಿದ್ದೇವೆ. ಒಂದು ಪ್ರತಿಭಟನೆಯನ್ನು ಹಾಕ್ಯೋ ಒಂದು ಏನು ಮಸೂದೆಯನ್ನು ವಾಪಸ್ ತೊಗೊಂಡಿದ್ದಾರೆ. ಈಗ ಈ ದ್ವೇಷ ಭಾಷಣದ ಮಸೂದೆಯನ್ನು ವಾಪಸ್ ತೊಗೊಳ್ಳದೇ ಇದ್ದರೆ ನಾವು ಎಲ್ಲ ಕಡೆಯೂ ತಾಲೂಕು ಮತ್ತು ಗ್ರಾಮ ಮಟ್ಟದಲ್ಲಿ ಪ್ರತಿಭಟನೆಗಳು ಮಾಡ್ತೇವೆ. ಹಿಂದೂ ಸಮಾಜಕ್ಕೆ ಇದರ ವಿಚಾರಗಳನ್ನು ಮುಟ್ಟಿಸ್ತೇವೆ, ಸಮಾಜವನ್ನೇ ಎಬ್ಬಿಸ್ತೇವೆ. ನಾವು ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರೆ 1 ಲಕ್ಷ 1.5 ಲಕ್ಷ ಜನ ಸೇರ್ತಾರೆ, ಸಮಾಜನೇ ಎದ್ದುಬಿಟ್ರೆ ಆಗ ಸಮಾಜವನ್ನು ಈ ವಿಚಾರದಲ್ಲಿ ಅವ್ರಿಗೆ ತಿಳಿ ಹೇಳ್ತಕ್ಕಂಥದ್ದು, ಸಮಾಜವನ್ನು ಎಚ್ಚರಗೊಳಿಸ್ತಕ್ಕಂಥದ್ದು, ಸಮಾಜವನ್ನು ಸಿದ್ಧ ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ. ಮತ್ತು ನಾವು ಸತ್ಯವನ್ನು ನುಡಿತೇವೆ. ಅವ್ರು ಒಬ್ಬರ ಮೇಲೆ ಕೇಸ್ ಹಾಕ್ಬೋದು, ಇಬ್ಬರ ಮೇಲೆ ಕೇಸ್ ಹಾಕ್ಬೋದು. 10,000 ಜನ ಸತ್ಯ ನೋಡಿದ್ರೆ 10,000 ಜನ ಅವರು ಪ್ರತಿಭಟನೆ ಅವರು ಬಂಧಿಸ್ಲಿಕ್ಕಾಗತ್ತಾ, ಕೇಸ್ ಹಾಕ್ಲಿಕ್ಕಾಗತ್ತಾ? ಹಾಗಾಗಿ ಸಮಾಜವನ್ನು ಸಿದ್ಧ ಮಾಡ್ತಕ್ಕಂಥ ಕಾರ್ಯವನ್ನು ಈ ಸಂಘಟನೆ ಮಾಡುತ್ತೆ. ಧನ್ಯವಾದಗಳು ಸರ್. ಇದಿಷ್ಟು ಸುರೇಶ್ ಅವರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.